ವೆಲ್ಕಮ್ ಟು ಪ್ರೇಮಾಸ್ ಕಿಚನ್ ಸ್ಟೋರೀಸ್. ಇವತ್ತು ನಾನು ಮನೇಲಿ ಬೆಣ್ಣೆ ತೊಗೊಬಂದಿದ್ವಿ. ತುಪ್ಪ ಖಾಲಿ ಆಗಿಬಿಟ್ಟಿತ್ತು, ಕಾಯಿಸೋಣ ಅಂದ್ಬಿಟ್ಟು. ನಾವು ಯಾವಾಗಲೂ ಅಂಗಡಿ ತುಪ್ಪ ತಗೊಬರೋಲ್ಲ, ಬೆಣ್ಣೆ ತಂದೆ ಕಾಯಿಸೋದು ನಾವು. ಅದು ನಮ್ಮ ಅಮ್ಮವ್ರು ಹೇಳ್ಕೊಟ್ಟಿದ್ರು ಇದನ್ನು ಕಲಿಸೋದು ಯಾವ ಥರ ಅಂತ. ತುಂಬ ಚೆನ್ನಾಗಿರುತ್ತೆ. ಅದನ್ನು ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇವಾಗ ಈಗ 3/4 kg ಬೆಣ್ಣೆ ಕಾಯಿಸ್ತಾ ಇದ್ದೀನಿ ನಾನು. ಬೆಣ್ಣೆ ಇಟ್ಟಿದ್ದೀನಿ ಪಾತ್ರೆಯಲ್ಲಿ. ಈಗ ಸ್ಟವ್ ಹಚ್ಬಿಟ್ಟು ಬೆಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಲ್ಟು, ಅದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಒಂದು ಸ್ವಲ್ಪ ಟರ್ಮರಿಕ್ ಹಾಕ್ತೀನಿ ನಾನು. ಈ ಬೆಣ್ಣೆ ಕಾಯ್ತಾ ಇದೆ. ಈಗ ಇದು ಪೌಡ್ರು ಹುರ್ಕೊಬಿಡೋಣ. ಇಳ್ಳೆದೆಲೆ ಒಂದು, ಆಮೇಲೆ ಸ್ವಲ್ಪ ನುಗ್ಗೆ ಸೊಪ್ಪು ಏನಕ್ಕೆ ಅಂತಂದರೆ ತುಪ್ಪ ಕಾಯ್ದಾಗ ಇದನ್ನ ಹಾಕಿದಾಗ ನಾವು ತುಂಬ ಮರಳು ಥರ ಬರುತ್ತೆ. ತುಪ್ಪ ನೈಸ್ ಆಗಲ್ಲ, ಮರಳು ಬಂದಾಗ ತುಂಬ ಘಮ ಚೆನ್ನಾಗಿರುತ್ತೆ. ಸ್ವಲ್ಪ ಮೆಂತ್ಯ, 2 ಪೀಸ್ ಚಕ್ಕೆ, ಒಂದು 3 ಲವಂಗ, ಒಂದು 4 ಮೆಣಸು ಅಷ್ಟೇ. ಅದು ಮಕ್ಕಳಿಗೆ ಶೀತ ಆಗುತ್ತೆ ಅಂತ ನಾನು ಮೆಣಸು ಹಾಕ್ತೀನಿ, ಒಂದು 4. ನನ್ನ ಮೊಮ್ಮಗ ಇದ್ದಾನೆ ಇವನ್ ಅಂತ. ಇಲ್ಲಿ ಜೀರಿಗೆ ಸ್ವಲ್ಪ, ಇಷ್ಟೇ ಪೌಡ್ರ್ ಇದು. ಇದನ್ನು ಈಗ ಹುರಿದ್ಬಿಟ್ಟು ಪುಡಿ ಮಾಡ್ಕೋಬೇಕು. ಈಗ ಫ್ರೆಶ್ಶಾಗಿ ಹುರಿದಾಕೊಳ್ಳೋಣ ಇದನ್ನು. ಇದು ನೋಡಿ, ಒಂದೇ ಪೀಸ್ ಚಕ್ಕೆ ಸುಮ್ಮನೆ ಅಷ್ಟೇ, ಸ್ವಲ್ಪ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಅಷ್ಟೇ. 4 ಲವಂಗ, 3 ಲವಂಗ, ಒಂದು 4 ಮೆಣಸು. ಮಕ್ಕಳಿಗೆ ಶೀತ ಆಗಬಾರ್ದು ಅಂತ ಅಷ್ಟೇ ಮೆಣಸು ಹಾಕೋದು. ಸ್ವಲ್ಪ ಮೆಂತ್ಯ, ಜೀರಿಗೆ ಸ್ವಲ್ಪ. ತುಪ್ಪ ತುಂಬ ಚೆನ್ನಾಗಿರುತ್ತೆ. ಕಾಯಿಸಿ ನಾವು ಸೋಸ್ಬಿಟ್ಟು ಇಟ್ಕೊಂಡಾಗ ಇದು ನೋಡಿ ಸ್ವಲ್ಪ ಕೆಂಪಾಗಬೇಕು. ಸ್ವಲ್ಪ ಮೆಂತ್ಯ ಜೀರಿಗೆ ಎಲ್ಲ ಚಿಟಪಟ ಅಂತ ಅಂದ್ಬಿಟ್ಟು ಸ್ವಲ್ಪ ಕೆಂಪಾದರೆ ಅದರದ್ದು ಟೇಸ್ಟ್ ಚೆನ್ನಾಗಿರುತ್ತೆ. ಹುರಿದಿದ್ದೀನಿ, ಇದನ್ನು ಕಲ್ಗೆ ಹಾಕ್ಕೊಂಡು ಕುಟ್ಕೋಬೇಕು. ಇದನ್ನು ನೋಡಿ, ಈಗ ಕುಟ್ಟಿದ್ದೀನಿ ಇದನ್ನು. ನಮ್ಮನೇಲಿ ಕಲ್ಲಿತ್ತು, ಕುಟ್ಟಕಲ್ಲು, ಅದರಲ್ಲೇ ಕುಟ್ಕೊತಾ ಇದ್ದೀನಿ ನಾನು. ಮಿಕ್ಸಿಗೆ ಏನು ಹಾಕಿಲ್ಲ. ಕುಟ್ಕೊಂಡ್ವಲ್ಲ, ಆ ಪೌಡ್ರ್ ಹಾಕಿದ್ದೀನಿ ಇವಾಗ. ಅದ್ರ ಜೊತೆ ಒಂದೆಲೆ, ಒಂದು ಸ್ವಲ್ಪ ನುಗ್ಗೆ ಸೊಪ್ಪು ಅಷ್ಟೇ. ಅದು ಮರಳು ಥರ ಬರೋಕ್ಕೆ ತುಪ್ಪ. ಈಗ ಕಾಯ್ತಾ ಇದೆ ನೋಡಿ. ಇದು ಸ್ವಲ್ಪ ವೆಯ್ಟ್ ಮಾಡಬೇಕು ಕಾಯೋ ತನಕ. ಈಗ ನೋಡಿ, ತುಪ್ಪ ಕಾದಿದೆ. ಕಾಯ್ದಾಗ ಏನು ಅಂತಂದರೆ ಈ ಥರ ನೊರೆ ಬರುತ್ತೆ ಮೇಲ್ಗಡೆಗೆ. ಇದು ಹಿಂಗೆ ಕಲಿಸ್ತಾ ಇರ್ಬೇಕು ನೀವು. ಸ್ವಲ್ಪ ನೊರೆ ಇನ್ನೊಂದು ಸ್ವಲ್ಪ ಕಾಯಬೇಕದು. ಯಾಕೆಂದರೆ ಗಮ್ ಅಂತ ಅನ್ಬೇಕು ಅಂತಂದರೆ ಸ್ವಲ್ಪ ಇದೆಲ್ಲ ಅವಾಯ್ಡ್ ಮಾಡಬೇಕು ನಾವು, ನೊರೆ ಎಲ್ಲ. ನೋಡಿ ಈ ಥರ, ಇದು ಈ ಥರ ಬಂದಾಗ ತುಪ್ಪ ಕಾದಿದೆ ಅಂತ. ಇವಾಗ ಸ್ಟವ್ ಆಫ್ ಮಾಡ್ಕೊಬಿಡೋಣ. ಕಾದಾಗ ಉಪ್ಪು ಬಿಡುತ್ತೆ. ಅಲ್ಲಿ ನಿಂತು ನಾವು ಇಲ್ಲ ಹತ್ರದಲ್ಲೇ ನಿಂತ್ಕೊಂಡೇ ತುಪ್ಪ ಕಾಯಿಸ್ಬೇಕು ನಾವು. ಇಲ್ಲಾಂದರೆ ಅದು ಯಾವುದೂ ಕೈಗೆ ಸಿಗಲ್ಲ ನಮಗೆ, ಎಲ್ಲ ಉಕ್ಕೋಗ್ಬಿಡುತ್ತೆ. ಅದಕ್ಕೆ ಬಂದಾಗ ತುಪ್ಪ ಕಾದಿದೆ ಅಂತ ಇದೆಲ್ಲ ನೊರೆ ಹೋಗಬೇಕು ಸ್ವಲ್ಪ. ಈಗ ಇಳಿಸಿದ್ದೀನಿ ನಾನು ಸ್ಟವ್ವಿಂದ ಕೆಳಗಡೆ. ನೋಡಿ, ಇದು ನೊರೆ ಎಲ್ಲ ಹೋದರೆ ಅದು ಚೆನ್ನಾಗಿ ಕಾದಿದೆ ತುಪ್ಪ, ಗಮ್ ಅಂತ ಇದೆ ನೋಡಿ. ಅದಷ್ಟೇ ಸಾಮಾನು ಹಾಕೋದು ಅದಕ್ಕೆ. ಅದು ನಮ್ಮ ಅಜ್ಜಿ ಕಾಲದಿಂದನೂ ಹೇಳ್ಕೊಟ್ಟಿರೋದಿದೆ ನಮ್ಗೆ ಅವರು. ಈಗ ನೋಡಿ, ತುಪ್ಪ ಕಾದಿದೆ ನೋಡಿ, ಯಾವ ಥರ ನೀರು ಥರ ಕಾಣಿಸ್ತಾ ಇದೆ ನಿಮಗೆ. ಅದು ಕಾದ್ಮೇಲೆ ಪೌಡ್ರೆಲ್ಲ ಕೆಳಗಡೆ ಹೋಗ್ಬಿಡುತ್ತೆ. ಇದನ್ನು ಸ್ಟೀಲ್ ಜಾಲರಲ್ಲೇ ಸೋಸಬೇಕು ನೀವು. ಪ್ಲಾಸ್ಟಿಕ್ಕಲ್ಲೆಲ್ಲ ಸೋಸ್ಬಿಟ್ರೆ ಅದೆಲ್ಲ ಮೆಲ್ಟ್ ಆಗಿಬಿಡುತ್ತೆ. ಈ ಸ್ಟೀಲ್ದ್ರಲ್ಲಿ ಸೋಸಿದಾಗ ನೀಟಾಗಿ ಬರುತ್ತೆ ನೋಡಿ. ಇದು ನಮ್ಮ ಅತ್ತೆ ಕಾಲದ ಜಾಡಿ. ಇದು ಹಂಗೆ ಇಟ್ಕೊಂಡಿದ್ದೀನಿ ಅವ್ರು ನೆನಪಿಗೋಸ್ಕರ ನಾನು. ನೋಡಿ, 3/4 kgಗೆ ಎಷ್ಟು ತುಪ್ಪ ಬರುತ್ತೆ ಬೆಣ್ಣೆಗೆ. ಸಾಯ್ತಲ್ವಾ. ಈ ಪಾತ್ರೆಗೆ ನೀವು ವೈಟ್ ರೈಸ್ ಬಿಸಿಯನ್ನಾಗುತ್ತಲ್ಲ, ಪಾತ್ರೆಗೆ ಕಲಿಸ್ಬಿಟ್ರೆ ಎಲ್ಲರ ಮನೆಯವರಿಗೆಲ್ಲ ಒಂದೊಂದು ಉಪ್ಪು ಕೊಟ್ಕೊಬರ್ಬೋದು. ಅಷ್ಟು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮಾಡಿ ಕಾಯಿಸಿ ತುಪ್ಪನ. ಇದು ಅನ್ನ ಅಂತೂ ಕಲಸಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಅದ್ರ ಟೇಸ್ಟ್ ಹೆಂಗೆ ಅಂತ. ಅದನ್ನು ನನಗೆ ತಿಳಿಸಿ ನನಗೆ ಹೆಂಗಿತ್ತು ಅಂತ. ಬಿಸಿ ತುಪ್ಪ ರೆಡಿ ಇದೆ. ಇದು ನೋಡಿ, ಕಾಯಿಸಿ ಎಲ್ಲರೂ ಟ್ರೈ ಮಾಡಿ. ದಯವಿಟ್ಟು ಕಾಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಥ್ಯಾಂಕ್ ಯು.